ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಯಾವ ವಾರ ಅಂದರೆ ಇವತ್ತು ಸಂಡೇ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ ಇವತ್ತು ಮದರ್ಸ್ ಡೇ. ಎಲ್ರಿಗೂ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ. ಇವತ್ತು ನಮ್ಮ ಮನೇಲಿ ಅವಲಕ್ಕಿ ಉಪ್ಪಿಟ್ಟು ನನಗೆ ಸ್ವಲ್ಪ ಯಾಕೋ ಲೈಕ್ ಆಗಿಲ್ಲ. ಸೊ ಅದರಿಂದ ಸ್ವಲ್ಪ ಅದು ಬೇಜಾರಾಯ್ತಲ್ಲ. ಸೊ ಅದಕ್ಕೋಸ್ಕರ ಖುಷಿ ಪಡಿಸೋಣ ಅಂದ್ಬಿಟ್ಟು ಮ್ಯಾಂಗೋನ ತಿಂತಾಯಿದ್ದೀನಿ. ಒಂದು ಸ್ವಲ್ಪ ತಿಂದೆ ಅಷ್ಟೇ. ಆ್ಯಕ್ಚುಲಿ ನೆನ್ನೆ ಏನಾಯ್ತಂದರೆ ನೆನ್ನೆ ಗಿಚ್ಚಿ ಗಿಲಿ ನೋಡಬೇಕಾದ್ರೆ ಮದರ್ಸ್ ಡೇ ಅವರು ಸೆಲೆಬ್ರೇಷನ್ ಮಾಡ್ತಿದ್ದಾರಲ್ಲ, ನಾನು ಅಂದ್ಕೊಂಡೆ ಇದಿಲ್ಲಿ ಮದರ್ಸ್ ಡೇ ನಮ್ಮ ಅಮ್ಮನಿಗೆ ವಿಷಯ ಮಾಡಿಲ್ವ, ಯಾರು ಸ್ಟೇಟಸ್ಸೇ ಹಾಕಿಲ್ವಲ್ಲ, ಮದರ್ಸ್ ಡೇ ಆಗೋಯ್ತಾ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಇವತ್ತು ಮದರ್ಸ್ ಡೇ. ಇವತ್ತು ಕೇಕ್ ಎಲ್ಲ ತಂದು ಕಟ್ ಮಾಡಬೇಕು. ಯಾಕಂದರೆ ಇವತ್ತು ನಾನು ಕೂಡ ಹೊಸ ಮಾಮಿ ಆಗಿಬಿಟ್ಟಿದ್ದೀನಿ. ಸೊ ಅದರಿಂದ ನಮ್ಮ ಮಮ್ಮಿಗೂ ಕಟ್ ಮಾಡ್ತೀನಿ, ನಾನು ಕೂಡ ಮಮ್ಮಿ ಅಲ್ವಾ. ಸೊ ಇಬ್ಬರು ಕಟ್ ಮಾಡೋದು ಇವತ್ತು. ಹಂಗೆ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೂ ಹೋಗಬೇಕು, ರೆಡಿ ಆಗಬೇಕು. ಸದ್ಯಕ್ಕೆ ಯಾಕೋ ಸ್ವಲ್ಪ ಒಂಥರ ಸುಸ್ತಾಗ್ತಾ ಇತ್ತು ಇವತ್ತು ಬೆಳಗ್ಗೆನೇ. ಯಾಕೆ ಅಂತ ಗೊತ್ತಿಲ್ಲ. ಸರಿ, ಅದಕ್ಕೇ ಒಂದು ಸ್ವಲ್ಪ ಏನು ಸ್ವಲ್ಪ ಮ್ಯಾಂಗೋನ ತಿಂದರೆ ಸ್ವಲ್ಪ ಎನರ್ಜಿ ಬರ್ಬೋದು ಅಂದ್ಬಿಟ್ಟು, ಸಪೋಸ್ ಏನಾದರೂ ಸುಸ್ತಾಗ್ತಾ ಇದೆ ಅನ್ನುವಾಗ ನಾರ್ಮಲಾಗಿ ಫ್ರೆಶ್ ಜ್ಯೂಸ್ ಎಲ್ಲ ನಾವು ಕುಡಿಯೋದಕ್ಕಿಂತ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಬೇಗ ಇನ್ಸ್ಟೆಂಟಾಗಿ ನಮಗೆ ಎನರ್ಜಿ ಸಿಗುತ್ತೆ. ಸರಿ, ನಾನು ಮ್ಯಾಂಗೋ ತಿನ್ನೋಣ, ಆಮೇಲೆ ಸ್ವಲ್ಪ ಫಂಕ್ಷನ್ಗೆ ಹೋಗ್ತೀನಲ್ಲ, ಸೊ ಅವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ರೆಡಿ ಆಗಬೇಕು. ಫ್ರೆಶ್ ಅಪ್ ಆಗಿದ್ದೀನಿ. ಕೌಶಿಕು ಕೂಡ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಮಲಗಿದ್ದಾನೆ. ಅವ್ನು ಎದ್ದೇಳೋದೇ ಲೇಟು, 11 ಗಂಟೆ ಆಗುತ್ತೆ. ಸೊ 11 ಗಂಟೆಗೆ ಹೋಗ್ಬೇಕು ನನ್ನ ಫಂಕ್ಷನ್ಗೆ. ಅವ್ನಿಗೆ ಎದ್ದಾದ್ಮೇಲೆ ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಹೋಗಬೇಕು. ಇಲ್ಲಾಂದರೆ ಸುಮ್ಮನೆ ಕುಯ್ಯಿ ಅಂತ ಇರ್ತಾನೆ ಫಂಕ್ಷನಲ್ಲಿ, ಆಮೇಲೆ ಮತ್ತೆ ಚೆನ್ನಾಗಿರಲ್ಲ. ಸೊ ಅದರಿಂದ ಮಕ್ಕಳು ಹೊಟ್ಟೆ ತುಂಬಿಟ್ರೆ ಆರಾಮ್ಸೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವಾಗಲೂ ಅಷ್ಟೇ, ಮಕ್ಕಳಿಗೆ ಫಸ್ಟ್ ಹೊಟ್ಟೆ ತುಂಬಿದ್ರೆ ಅವರು ಆರಾಮ್ಸೆ ಮತ್ತು ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕ್ಬಿಟ್ಟು ಅವರು ಏನು ಪಿಟುಕ್ ಅನ್ನಲ್ಲ, ಸುಮ್ಮನೆ ಸೈಲೆಂಟಾಗಿರ್ತಾರೆ. ಇಲ್ಲ ಅಂದರೆ ಸುಮ್ಮನೆ ನಮ್ಮ ತಲೆ ಬಿಸಿ ಆಗಿಬಿಡುತ್ತೆ. ಸರಿ, ಇವಾಗ ಸ್ವಲ್ಪ ಮ್ಯಾಂಗೋನ ತಿನ್ಕೊಂಡು ಆಮೇಲೆ ಸಿಗ್ತೀನಿ ನಾನು. ಬಾಯ್ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ, ಮ್ಯಾಂಗೋನ ಯಾವಾಗಲೂ ಕಟ್ ಮಾಡಿ ತಿನ್ನೋದಕ್ಕಿಂತ ಹಂಗೆ ಕಚ್ಕೊಂಡು ವಾಶ್ ಮಾಡಿ ನೀಟಾಗಿ ಮುಂದ್ಗಡೆ ತೊಟ್ಟೇನಿದೆ ಅದನ್ನ ತೆಗೆದು ಕಚ್ಚಿ ತಿಂದರೆ ಟೇಸ್ಟು ಜಾಸ್ತಿ ಅಂತಾರೆ, ಹುಳಿ ಬರಲ್ಲ ಅಂತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಕಾಮೆಂಟ್ ಮಾಡಿ. ಯಾರು ಈ ಥರ ತಿಂತೀರಾ ಕಾಮೆಂಟ್ ಮಾಡಿ. ಬಟ್ಟೆ ಐರನ್ ಮಾಡ್ಕೊಂಡಿರ್ನಿಲ್ಲ, ಹಿಂದಿನ ದಿವಸನೂ ಐರನ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸರಿ, ಐರನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಐರನ್ ಮಾಡ್ಕೊತಾ ಇದ್ದೆ. ಆದರೆ ಐರನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಕೌಶಿಕ್ ಬೇರೆ ಸೌಂಡ್ ಮಾಡ್ತಾಯಿದ್ದ. ಅವನು ಒಂದು ಅರ್ಧ ಅವರೇನೋ ಮಲಗಿದ್ದ ಅಷ್ಟೇ. ಅವ್ನು ಮಲಗಿದ್ದ 10 ಗಂಟೆ. ಇಷ್ಟು ದಿವಸ ಬೆಳಗ್ಗೆ ಎಲ್ಲ ಎದ್ದೇಳ್ತಾನೆ ಇರಲಿಲ್ಲ. ಬಟ್ ಫಂಕ್ಷನ್ ದಿವಸ ಏನು ಮಾಡೋನೆ, ಬೆಳಗ್ಗೆ 7 ಗಂಟೆಗೆ ಎದ್ದವನೇ. 7-7:30 ಮಲ್ಕೊಂಡೆ ಎಲ್ಲ ಆಟ ಆಡ್ಕೊಂಡು ಹಂಗೆ ಎದ್ದ. ಸರಿ, ಇನ್ನೂ ಎದ್ದಿದ್ನಲ್ಲ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿದ್ವಿ. ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಮಲ್ಕೊಂಡೆಲ್ಲ ಹಂಗೆ ಆಟ ಆಡ್ತಾಯಿದ್ದ. ನೋಡಿ, ಫಂಕ್ಷನ್ ದಿವಸನೇ ಹಿಂಗೆ ಮಾಡಿದ್ರೆ ಹೇಗೆ ಅಲ್ವಾ. ಸರಿ, ಐರನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಸರಿ, ಯಾಕೋ ಸರಿಯಾಗಿ ಬರ್ತಾನೇ ಇರಲಿಲ್ಲ. ಅಂದರೆ ತುಂಬ ದಿವಸ ಆಯ್ತಲ್ಲ ಐರನ್ ಮಾಡಿ, ಅದರಿಂದ ಸ್ವಲ್ಪ ಅಭ್ಯಾಸ ತಪ್ಪೋಗಿದೆ. ಆಮೇಲೆ ಬೇಸಿಕಲಿ ನಮ್ಮ ಮನೇಲಿ ಐರನ್ ನಾನು ಮಾಡಲ್ಲ, ಐರನ್ ಶಾಪ್ಗೆ ಕೊಡೋದು. ಐರನ್ ಅವರೇ ಕೊಡ್ತಾರೆ. ಸರಿ, ನಾನು ಐರನ್ ಶಾಪ್ಗೆ ಕೊಟ್ಬಿಡೋಣ ಸುಮ್ಮನೆ ಯಾಕೆ ಅಂದ್ಬಿಟ್ಟು, ಅಷ್ಟರಲ್ಲಿ ಅವನು ಬೇರೆ ಎದ್ದೇಳ್ತಾ ಇದ್ನಲ್ಲ, ಅದಕ್ಕೆ ಐರನ್ ಮಾಡೋಕ್ಕೆ ಅವನನ್ನು ಎತ್ಕೊಂಡೋಗ್ಬಿಟ್ಟು ಐರನ್ ಕೊಟ್ಬಿಟ್ಟು ಬಂದಿದ್ದಾಯಿತು. ಹೇಳಿದ್ನಲ್ಲ ಬೆಳಿಗ್ಗೆ ಎಲ್ಲ ಟಿಫನೆಲ್ಲ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ರೆಡಿ ಆಗೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಬಸ್ ಐರನ್ ಮಾಡ್ಕೊಳಕ್ಕೆ ನೋಡಿದೆ, ಐರನ್ ಮಾಡ್ಕೊಳಕ್ಕೆ ಆಗಿಲ್ಲ, ಯಾಕೋ ಸರಿ ಬಂದಿಲ್ಲ. ಅದಕ್ಕೇ ಸರಿ ಅಂದ್ಬಿಟ್ಟು ಇವಾಗ ಐರನ್ ಕೊಟ್ಟು ಬಂದೆ. ಮೇಕಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಬೇಕು. ನಮ್ಮಮ್ಮ ಫೋನ್ ಮಾಡಿದ್ರು. ನಮ್ಮಮ್ಮನಿಗೆ ಅವರ ಮನೆ ಬಾದ್ರಂತೆ, ನಮ್ಮ ಅಜ್ಜಿ ಬಾದ್ರಂತೆ, ಅದಕ್ಕೆ ಆಯ್ತಾ ಇದ್ದು. ನನಗೂ ಸ್ವಲ್ಪ ಬೇಜಾರಾಯಿತು. ಇವಾಗ ಬರೋಣ ಅಂತ ರೆಡಿ ಆಗಬೇಕು. ಏನಿಲ್ಲ, ಸಿಂಪಲ್ ಆಗಿ ರೆಡಿ ಆಗೋಣ ಅಂತ. ನಾನು ಕೌಶಿಕ್ನ ಕೆಳಗಡೆ ಬಿಟ್ಬಿಟ್ಟು ಬಂದಿದ್ದೀನಿ ಆಂಟಿ ಮನೇಲಿ. ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಶೆಕೆ ಗಸ್, ಈ ಶೆಕೆಲಿ ಏನೂ ಹಾಕೊಳ್ಳೋಕ್ಕೆ ಆಗಲ್ಲ. ನೋಡೋಣ, ಸಿಂಪಲ್ ಆಗಿ ಹಾಕೊಳ್ಳೋಣ ಅಂತ. ಗಸ್, ನಿಜವಾಗ್ಲೂ ಯಾರೇ ಆಗಿರಲಿ ಗೈಸ್, ಯಾವತ್ತೂ ಒಬ್ಬ ಮನುಷ್ಯನಿಗೆ ಬೆಲೆನ ಕೊಡಬೇಕು. ಇವರು ಹೇಳಿದ ಮಾತು ಅಥವಾ ದುಡ್ಡಾಗಲಿ ಬೆಲೆನ ಕೊಡಬಾರ್ದು. ಎಲ್ಲರೂ ಅದೇ ಥರ ಇರಲ್ಲ, ಕೆಲವೊಬ್ರು ಇರ್ತಾರೆ. ನನಗೆ ನಿಜವಾಗ್ಲೂ ಇತ್ತೀಚೆಗೆ ರಿಯಲೈಸ್ ಆಗ್ತಾ ಇದೆ, ಎಲ್ಲರೂ ಒಂದೇ ರೀತಿ ಇರಲ್ಲ, ಒಬ್ಬರು ಒಂದೊಂದು ರೀತಿ, ಒಬ್ಬೊಬ್ಬರ ಜೊತೆ ಒಂದೊಂದು ರೀತಿ ಇರ್ತಾರೆ. ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಆದ್ರೂ ಒಂಥರ ಬೇಜಾರಾಯಿತು.
ನಾವು ಮಾಡ್ತಿದ್ದು. ಯಾಕೆಂತಂದ್ರೆ ನಮ್ಮ ಅಜ್ಜಿ ಇದ್ದಾಗ ಒಂಥರ ಚೆನ್ನಾಗಿತ್ತು, ಇವಾಗ ನಮ್ಮ ಅಜ್ಜಿ ಇಲ್ಲ. ಏನ್ ಮಾಡೋದು, ಎಲ್ಲರಿಗೂ ಬೇಜಾರಾಗಿ ಆಗುತ್ತೆ. ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ಲಲ್ಲ ಅನ್ನೋದೊಂದು ಬೇಜಾರು. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಲೈಫಲ್ಲೂ ಒಂದೊಂದು ಥರ ಇರುತ್ತೆ. ನೋಡಿ ಇಷ್ಟೇನೆ, ನಾನು ಜಾಸ್ತಿ ಮೇಕಪ್ ಮಾಡೋಕೆ ಹೋಗಲ್ಲ, ಜಸ್ಟ್ ಲೈಟಾಗಿ. ಆದ್ರೂ ಗೈಸ್ ನಿಜವಾಗ್ಲೂ ನನ್ನ ಪ್ರಕಾರ ಏನು ಗೊತ್ತಾ ಗೈಸ್, ಯಾವಾಗ್ಲೂ ಅಷ್ಟೇ ಬೆಲೆ ಕೊಡೋರಿಗೆ ಬೆಲೆನ ಕೊಡಲೇಬೇಕು. ಯಾಕಂದ್ರೆ ಪ್ರೀತಿ ಕೊಡೋರಿಗೆ ಪ್ರೀತಿ ಕೊಡಬೇಕು ಅಂತಾರಲ್ಲ, ಅದೇ ರೀತಿ ಬೆಲೆ ಯಾರು ಮನುಷ್ಯನಿಗೆ ಬೆಲೆ ಕೊಡ್ತಾರೆ ಅಂತವ್ರಿಗೆ ಬೆಲೆ ಕೊಡಲೇಬೇಕು. ಕೆಲವೊಬ್ರು ಬೆಲೆ ಕೊಡ್ದಿರಾ ಸುಮ್ಮನೆ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಕೇರ್ಲೆಸ್ ಆಗಿ ಟ್ರೀಟ್ ಮಾಡಬೇಕು. ಈ ಡಬಲ್ ಫೇಸ್ ಇರುತ್ತೆ ನೋಡಿ, ಅಂಥವ್ರಿಗೆ ಡಬಲ್ ಫೇಸಲ್ಲೇ ನಾವು ಆನ್ಸರ್ ಮಾಡಬೇಕು. ಅವ್ರಿಗೇನು ಒಳ್ಳೆ ಗೌರವ, ದೊಡ್ಡವರು ಅಂತ ಚಿಕ್ಕವರು ಅಂತಲ್ಲ, ಯಾರು ಯಾವ ರೀತಿ ನಮ್ಮನ್ನ ನೋಡ್ತಾರೆ ನಾವು ಅದೇ ರೀತಿ ನೋಡಬೇಕು. ನಾವು ಅವ್ರನ್ನ ಅತಿಯಾಗಿ ತಲೆ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬಾರ್ದು, ಯಾಕಂದ್ರೆ ಅವ್ರ ಅರ್ಹತೆ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ನಮ್ಮನ್ನು ಅವರು ಅಷ್ಟು ಅದೇ ರೀತಿ ನಮ್ಮನ್ನ ಟ್ರೀಟ್ ಮಾಡಲ್ಲ. ಸೊ ನಾವು ಅವ್ರಿಗೆ ಅದೇ ರೀತಿ ಟ್ರೀಟ್ ಮಾಡಬೇಕು. ಅವ್ರಿಗೆ ಅತಿಯಾಗಿ ಟ್ರೀಟ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಗಾಂಚಲಿಗಳು ಜಾಸ್ತಿ ಆಗುತ್ತೆ. ಏನ್ ಮಾಡೋದು ಗೈಸ್, ಎಲ್ಲರೂ ಒಂದೇ ರೀತಿ ಇರಲ್ಲ. ಒಬ್ಬರು ದುಡ್ಡಿ ಬೆಲೆ ಕೊಡ್ತಾರೆ, ಒಬ್ಬರು ಪ್ರೀತಿ ಬೆಲೆ ಕೊಡ್ತಾರೆ. ಇದನ್ನ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಏನು ಅಷ್ಟೊಂದಾಗಿ ಬ್ರಾಡ್ ಆಗಿ ಥಿಂಕ್ ಮಾಡಬೇಡಿ. ನಾನು ಜನರಲ್ ಆಗಿ ಹೇಳ್ತಾ ಇರೋದು, ಎಲ್ಲರೂ ಒಂದೇ ರೀತಿ ಇರಲ್ಲ. ಒಬ್ಬರು ದುಡ್ಡಿ ಬೆಲೆ ಕೊಡ್ತಾರೆ, ಒಬ್ಬರು ಪ್ರೀತಿ ಬೆಲೆ ಕೊಡ್ತಾರೆ. ಸೊ ನಾನು ಪ್ರೀತಿ ಬೆಲೆ ಕೊಡ್ತೀನಿ, ನೀವು ಯಾವ್ದು ಬೆಲೆ ಕೊಡ್ತಾರೆ ಕಾಮೆಂಟ್ ಮಾಡಿ. ಯಾಕಂದ್ರೆ ದುಡ್ಡು ಇವತ್ತು ನಾಳೆ ಹೋಗುತ್ತೆ. ಆದ್ರೆ ಒಬ್ಬ ಮನುಷ್ಯ ಸಾಯೋವರೆಗೂ ಒಬ್ಬ ಮನುಷ್ಯ ಬೇಕು ಅಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಟ್ರೀಟ್ ಮಾಡಬೇಕು. ಅವಾಗಲೇನೆ ಆ ಮನುಷ್ಯನಿಗೆ ಇನ್ನೊಬ್ರು ಅದೇ ರೀತಿ ಟ್ರೀಟ್ ಮಾಡೋದು. ನಾವೇನು ಟ್ರೀಟ್ ಮಾಡ್ತಿರ್ತಾನೆ ಹಂಗೆ ತಾನೆ ಬೇರೆಯವ್ರು ನಮ್ಮನ್ನ ಟ್ರೀಟ್ ಮಾಡೋದು. ಇವತ್ತಿರುತ್ತೆ ದುಡ್ಡು ನಾಳೆ ಹೋಗುತ್ತೆ, ಆದ್ರೆ ಮನುಷ್ಯ ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಏನಕ್ಕೆ ದುಡ್ಡಲ್ಲ, ಅದು ಯಾವ ಪ್ರೀತಿ. ಅದು ಪ್ರೀತಿ ಕೊಡೋ ಖುಷಿ ದುಡ್ಡು ಕೊಡಲ್ಲ ಗೈಸ್. ಕೆಲವೊಬ್ರು ಕೊಡ್ಬೋದೇನೋ ಗೊತ್ತಿಲ್ಲ, ಬಟ್ ನನಗಂತೂ ನನಗೆ ಯಾವಾಗಲೂ ನನಗೆ ಜಾಸ್ತಿ ಜನ ಇರಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ಹೋಗಬೇಕು, ಆ ಥರ ನಾನು ಎಲ್ಲರೂ ಒಂದೇ ರೀತಿ ಟ್ರೀಟ್ ಮಾಡ್ತೀನಿ. ಆದರೆ ಎಲ್ಲರೂ ನಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡಲ್ಲ. ನಾನು ಎಲ್ಲರನ್ನೂ ಒಂದೇ ರೀತಿ ಇಷ್ಟಪಡ್ತೀನಿ, ಆದರೆ ನಮ್ಮನ್ನ ಯಾರು ಅದೇ ರೀತಿ ಇಷ್ಟಪಡಲ್ಲ. ಅದು ಗೊತ್ತಾಯ್ತು. ಆದರೆ ನಾನು ಅವ್ರ ರೀತಿ ಮಾಡಲ್ಲ, ಯಾಕಂದ್ರೆ ನನಗೆ ಅವ್ರ ರೀತಿ ನಾನಿರಲ್ಲ. ಕಣ್ಣಿಗೇನು ಮಾಡಲ್ಲ ಗೈಸ್, ಕಣ್ಣಿಗೆ ಯಾಕೋ ನಂಗೆ ಮಾಡ್ಕೊಳಕ್ಕೆ ಇಷ್ಟನೂ ಇಲ್ಲ. ಇವತ್ತು ಯಾಕೋ ಫುಲ್ ಬೋರಿಂಗ್ ಆಗಿದೆ. ಅದರಿಂದ ಸುಮ್ಮನೆ ಸಿಂಪಲ್ಲಾಗಿ ಹೋಗ್ತೀನಿ ಅಷ್ಟೇ. ಮೇಕಪ್ ಮಾಡ್ಕೊಂಡು ಹೋಗೋ ಥರದ್ದೇನು ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಹಾಗೆ ಹೋದ್ರೂ ಆಯ್ತಿತ್ತು, ಬಟ್ ಸ್ವಲ್ಪ ಹಾಗಾಗಿ ಹೋಗೋಕ್ಕಾಗಲ್ವಲ್ಲ, ಅದರಿಂದ ಲಿಪ್ಸ್ಟಿಕ್ಕೇ ಹಾಕೋದು ಮಾಡಿಬಿಟ್ಟು ಗೈಸ್. ನಿಜವಾಗ್ಲೂ ಇವತ್ತು ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಏನೇನೋ ಮಾತಾಡ್ತಾ ಇದ್ದೀನಿ ಒಂದೊಂಥರ ವಿಚಿತ್ರವಾಗಿ. ಯಾರು ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನಾನು ಹೇಳ್ತೀನಿ ಯಾಕೆ ಏನು ಅಂತ. ಆ ಟೈಮ್ ನಮ್ಮಿದ್ದಿರುತ್ತೆ ನೋಡಿ ಆ ಟೈಮು. ಆ ಟೈಮಲ್ಲಿ ಮಾತಾಡಬೇಕು. ಇವಾಗ ಬೇರೆ ಟೈಮು. ಸೊ ಅದರಿಂದ ಸುಮ್ಮನೆ ಸೈಲೆಂಟಾಗಿರಬೇಕು. ಇವಾಗ ಲಿಪ್ಸ್ಟಿಕ್ ಬೇಕು. ಲಿಪ್ಸ್ಟಿಕ್ ಇದೀಗ ಲಿಪ್ಸ್ಟಿಕ್ ನೋಡಿ ಅಂತ. ಹಾಂ ಇರಿ, ಇವಾಗ ಕಾಜಲ್ ಹಾಕೋತಾ ಇದ್ದೀನಿ. ಕಾಜಲ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಹಂಗೆ ಲೈನರ್ ಹಾಕೋಬಿಡೋಣ. ಒಂದು ಸ್ವಲ್ಪನಾದರೂ ಚೆನ್ನಾಗಿ ಕಾಣಿಸ್ಬೇಕಲ್ವ ಗೈಸ್, ಬೇರೆಯವ್ರ ಮುಂದೆ, ನಮ್ಮನ್ನು ನೋಡಿ ಹುರ್ಕೊಳ್ಳೋರ ಮುಂದೆ ಸ್ವಲ್ಪನಾದರೂ ಚೆನ್ನಾಗಿ ಕಾಣಿಸ್ಬೇಕು. ನಾನು ನೋಡಿ ಯಾರು ಹುರ್ಕೋತಾರೆ ಗೈಸ್, ಆಲ್ರೆಡಿ ಆಂಟಿ ಆಗಿದ್ದೀನಿ. ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಅಷ್ಟೇನೆ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಗೈಸ್? ಇವಾಗ ಲಿಪ್ ಗ್ಲೌಸ್ ಹಾಕ್ಕೊತೀನಿ ನಾನು, ಲಿಪ್ಸ್ಟಿಕ್ ಹಾಕೊಳ್ಳಲ್ಲ. ಅಷ್ಟೇ ಗೈಸ್, ಬೇರೆ ಏನೇನು ಇಲ್ಲ. ಬೇರೆ ಎಲ್ಲ ಹಾಕ್ಕೊಳ್ಳೋ ಮೂಡಿಲ್ಲ, ಸಾಕು ಇಷ್ಟೇ. ಕಣ್ಣಿಗೂ ಹಾಕ್ಕೊಂಡಿಲ್ಲ, ಏನಿಲ್ಲ, ಜಸ್ಟ್ ಸಿಂಪಲ್ ಆ್ಯಂಡ್ ಕ್ಯೂಟ್. ನನ್ನ ಒಂದು ಫೈನಲ್ ಲುಕ್ ಈ ಥರ ಇದೆ. ಹೇಗೆ ಕಾಣಿಸ್ತಾ ಇದೆ, ಬಟ್ಟೆ ಹೇಗಿದೆ ಕಾಮೆಂಟ್ ಮಾಡಿ. ಲಿಂಕ್ ಬೇಕಂದರೆ ಅದಕ್ಕೂ ಕೂಡ ಕಾಮೆಂಟ್ ಮಾಡಿ ಹೇಳಿ. ಯಾರಪ್ಪ ಅದು ಕೂತಿರೋದಲ್ಲಿ? Hi friends. ನನಗೊಂದು ತೆಗಿಯೋ ಬೊಕ್ಕೆ ಹಿಡ್ಕೊಂಡು ಯಾರಿಗಾರು ಬೇಕಾ ಅಂದ್ರೆ ಹಂಗೆ ಹಿಡ್ಕೊಳಕ್ಕೆ ಸರ್, ಹಂಗೆ ಹಿಡ್ಕೊ.
ಹಂಗೆ ಇಟ್ಕೊಳ್ಳೋ, ಹಂಗೆ ಇರು, ಹಂಗೆ ಇರು. ಬೇಕಾದ್ರೆ ನಿಮ್ಗೆ ಅಂತ ಸಪ್ರೇಟ್ ಆಗಿ ಒಂದು 10 ಜನ ಹೋಗಿರ್ಬೇಕು. ಅಮ್ಮಂಗೆ ಕೊಡು, ಅಮ್ಮಂಗೆ ಬರ. ಅಲ್ಲಿ ನೋಡ, ಈ ಕಡೆ ಬರ್ತಾನೆ. ಅದೇನು ಹಳ ತರ ಮಾಡ್ತೀನಿ ನಿಮ್ಮಂತ ಕೊಡ್ಬರ್ತೀನಿ. ಹಂಗೆ ವಿಡಿಯೋ ಮಾಡ್ಕೊತೀವಿ. ಇದಾದ್ಮೇಲೆ ಬೆಣ್ಣೆ ಹಿಡಿದಿಲ್ವಲ್ಲಪ್ಪ ನೋಡೆ. ದಿವ್ಯಾ ತಗೋ. ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಎಲ್ಲನೂ ಕೂಡ ರಾ ಕ್ಲಿಪ್ಸೇನೆ ಹಾಕಿದ್ದೀನಿ. ಯಾವುದಕ್ಕೂ ಕೂಡ ಮ್ಯೂಟ್ ಮಾಡಿಲ್ಲ, ವಾಯ್ಸ್ ಓವರ್ ಕೊಟ್ಟಿಲ್ಲ. ಹೇಗೆ ಬಂದಿದೆ ನೋಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಹೇಳಿ. ಮನೆಗೆ ಬಂದಮೇಲೆ ಇಲ್ಲಿ ಪಾಯಸನ ಮಾಡ್ತಾಯಿದ್ದೆ. ಇವತ್ತೇನಿದು ಅಂತಂದರೆ ಏನು ಪಾಸ್ತಾ ಪಾಯಸ ಅಂದ್ಬಿಟ್ಟು, ಇದು ನಮ್ಮನೆ ಓನರ್ ಇದ್ದಾರಲ್ಲ ಅವರು ಟ್ರೈ ಮಾಡಿದ್ರು. ಸರಿ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಫಸ್ಟ್ ಹಾಲನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಬೇಯಿಸಿರುವಂಥ ಪಾಸ್ತಾನ ಹಾಕೋದು, ಅದರಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸೋದು. ಅದಾದಮೇಲೆ ಒಂದು ಸ್ವಲ್ಪ ಪಾಯಸನ ಮಾಡಿಕೊಂಡೆ. ಅದಾದಮೇಲೆ ಇದನ್ನು ಮಾಡ್ತಾಯಿದ್ದೆ, ಪಾಸ್ತಾ ಮಾಡ್ತಾಯಿದ್ದೆ. ಸ್ವಲ್ಪ ಖಾರ ಪಾಸ್ತಾ ಮಾಡ್ತಾಯಿದ್ದೆ. ಸ್ಪೈಸಿಯಾಗಿ, ತುಂಬ ಸ್ಪೈಸಿ ಅಲ್ಲ, ಮೀಡಿಯಮ್ ಆಗಿ ಮಾಡ್ತಾಯಿದ್ದೆ. ಈ ಕಡೆ ಪಾಯಸನೂ ಕೂಡ ರೆಡಿ ಆಗ್ತಾಯಿತ್ತು. ಇಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು 2-3 ಥರ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಖಾರವಾಗಿ ಮಾಡ್ತಾಯಿದ್ದೀನಿ. ಸ್ವೀಟಾಗೂ ಮಾಡ್ತಾರೆ. ಇದನ್ನು ಹಾಕ್ಬಿಟ್ಟು ಕಾರ್ನ್‌ಫ್ಲೋರ್ ಎಲ್ಲ ಹಾಕಿಬಿಟ್ಟು, ಬಟ್ ಆ ಥರ ಮಾಡಿಲ್ಲ. ವೈಟ್ ಪಾಸ್ತಾ ಮಾಡಿಲ್ಲ, ಇಲ್ಲಿ ನಾನು ರೆಡ್ ಪಾಸ್ತಾ ಮಾಡಿದ್ದೀನಿ. ಇದಕ್ಕೆ ಕಾರ್ನ್ ಹಾಕ್ಕೊಬೋದು, ಮಶ್ರೂಮ್ ಹಾಕ್ಕೊಬೋದು, ಬೇಬಿ ಕಾರ್ನ್, ಎಲ್ಲ ಥರ ನಮಗೇನೇನು ಇಷ್ಟ ಬರುತ್ತೆ ಅದನ್ನ ಹಾಕ್ಕೊಬೋದು ನೋಡಿಕೊಂಡು. ಇಲ್ಲಿ ನಾನು ಬೇರೆ ಏನೂ ಇರಲಿಲ್ಲ ನನ್ನ ಹತ್ರ, ಸೊ ಅದರಿಂದ ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಚೆನ್ನಾಗಿ ಎಲ್ಲ ಬೇಯಲಿ ಮತ್ತು ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು. ನಿಮ್ಮ ಮನೇಲಿ ಏನಾದರೂ ಬೇಬಿ ಕಾರ್ನ್ ಇತ್ತು ಅಂತಂದರೆ ಅಥವಾ ಮಶ್ರೂಮ್ನ ಹಾಕ್ಕೊಬೋದು. ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಪ್ಲೇನಾಗಿ ಅಂದರೆ ಪ್ಲೇನಾಗೂ ಕೂಡ ಮಾಡ್ಕೊಬೋದು, ಯುವರ್ ಚಾಯ್ಸ್. ಮತ್ತು ಇಲ್ಲಿ ನಾನು ಪಿಜ್ಜಾ ಮತ್ತು ಪಾಸ್ತಾದು ಸಾಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಬೇರೆ ಇನ್ನೇನು ಮಸಾಲ ಹಾಕ್ತಾಯಿಲ್ಲ. ಅದು 1.5 ಟೇಬಲ್ ಸ್ಪೂನು ಅಥವಾ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಪಾಸ್ತಾ ಹಾಕಿ ಚೆನ್ನಾಗಿ ಪಾಸ್ತಾಗೆ ಹಿಡ್ಕೋಬೇಕಲ್ಲ, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಪಾಸ್ತಾಗೆ ಆವಾಗಲೇ ಸಾಲ್ಟ್ ಹಾಕಿರಲಿಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಸೇರಿಸ್ಕೊಬೇಕು. ಕಡಿಮೆ ಆದರೆ ಆಮೇಲೆ ಹಾಕ್ಕೊಬೋದು. ನಾನೇನು ಮಾಡಿದೆ ಅಂತಂದರೆ, ಬೇಯಿಸೋಕ್ಕೆ ಸಪ್ರೇಟಾಗಿ ಪಾಸ್ತಾಕ್ಕೆ ಬೇಯಿಸ್ತೀನಿ ಅಂದರೆ ಬೇಯಕ್ಕೂ ಹಾಕ್ಬೋದು. ಇಲ್ಲಿ ನಾನು ಪಾಸ್ತಾ ಪಾಯಸಗೂ ಹಾಕ್ತೀನಲ್ಲ, ಅದಕ್ಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿರೋಲ್ಲ, ಸೊ ಅದರಿಂದ ಹಾಕಬಾರ್ದು. ಅದರಿಂದ ನಾನು ಉಪ್ಪು ಹಾಕಿರಲಿಲ್ಲ. ಸಪ್ರೇಟಾಗಿ ಬರೀ ಪಾಸ್ತಾನೇ ಮಾಡ್ತೀವಿ ಅಂತಂದರೆ ಬೇಯಬೇಕಾದ್ರೇ ಸಾಲ್ಟ್ ಹಾಕ್ಕೊಂಡ್ರೆ ಬೆಸ್ಟು, ಯಾಕಂದರೆ ಪಾಸ್ತಾಗೂ ಸಾಲ್ಟ್ ಹಿಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಟೈಮಲ್ಲಿ ಹಾಕ್ಕೊಬೋದು, ಬಟ್ ಆವಾಗ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನೇನೂ ಇಲ್ಲ. ಕ್ರೀಮ್ ಬೇಕು ಅಂತಂದರೆ ಫ್ರೆಶ್ ಕ್ರೀಮ್ ಇತ್ತಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಬೋದು. ಇಲ್ಲಿ ನಾನೇನು ಹಾಕಿಲ್ಲ, ಹಾಲಿನ ಕೆನೆನೂ ಸ್ವಲ್ಪ ಹಾಕ್ಕೊಬೋದು. ನಾನು ಅದು ಹಾಕಿಲ್ಲ. ಖಾರ ಇಷ್ಟಪಡೋರಿಗೆ ಅದೆಲ್ಲ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಅನಿಸಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಖಾರ ಇಷ್ಟಪಡಲ್ವಲ್ಲ ನೋಡಿ, ಅಂಥವ್ರಿಗೆ ಸ್ವಲ್ಪ ಸ್ವೀಟಾಗಿ ಮಾಡಿದ್ರೆ ಆ ಥರದವರು ಇಷ್ಟಪಡ್ತಾರೆ. ಇಲ್ಲಿ ಇದಕ್ಕೆ ನಾನು ಪಾಯಸಕ್ಕೆ ಸಕ್ಕರೆ ಎಷ್ಟು ಬೇಕಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನೋಡಿಕೊಂಡು ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಕೊಬೋದು. ಡ್ರೈ ಫ್ರೂಟ್ಸು ಕೂಡ ಹಾಕ್ಕೊಬೋದು, ಬಟ್ ನಾನು ಏನೂ ಹಾಕಿಲ್ಲ, ಜಸ್ಟ್ ಪ್ಲೇನಾಗಿ ಮಾಡಿದ್ದೀನಿ. ಒಂದೆರಡು ಏಲಕ್ಕಿ ಬೇಕಾದರೆ ಫ್ಲೇವರ್ ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಆ ಥರ ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಆ ರೀತಿ ನಾವು ಮಾಡ್ಕೊಬೋದು. ಇಷ್ಟೇ, ಇನ್ನೇನು ಇಲ್ಲ, ಸಿಂಪಲ್ ರೆಸಿಪಿ. ಪಾಸ್ತಾನೂ ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲೇನೋ ಅಷ್ಟು ಲೈಕ್ ಆಗಿಲ್ಲ, ಬಟ್ ಒಂದ್ಸಲ ಮಾಡಿಕೊಂಡು ತಿನ್ಬೋದು. ಇದಕ್ಕಿಂತ ಇನ್ನೊಂದು ಚಿಕ್ಕದು ಬರುತ್ತೆ ನೋಡಿ, ಶಂಕು ಥರ ಇರುತ್ತೆ ನೋಡಿ, ಆ ಥರ ಪಾಸ್ತಾದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಇದ್ದಿದ್ದೇ ಈ ಪಾಸ್ತಾ, ಅದಕ್ಕೆ ನಾನು ಇದ್ರಲ್ಲಿ ಟ್ರೈ ಮಾಡಿದೆ. ನಮ್ಮ ಓನರ್ ಆಂಟಿ ಮನೇಲಿ ಚಿಕ್ಕ ಚಿಕ್ಕ ಪಾಸ್ತಾ ಇತ್ತು, ಅವರು ಅದ್ರಲ್ಲಿ ಮಾಡಿದ್ದು, ಅದು ಒಂಥರ ಚೆನ್ನಾಗಿತ್ತು. ಬಟ್ ಇದು ನನಗೂ ಓಕೆ ಅಂತ ಅನಿಸ್ತು. ಮೇ ಬಿ ಐ ಥಿಂಕ್ ಪಾಸ್ತಾ ದೊಡ್ಡ ಪಾಸ್ತಾ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇನೋ, ಇಲ್ಲ ಅಂತಂದರೆ ಇನ್ನೇನೋ ನನಗೆ ಗೊತ್ತಿಲ್ಲ ಏನು ಮಿಸ್ಟೇಕ್ ಆಯಿತು ಅಂದ್ಬಿಟ್ಟು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ ಅದರಿಂದ. ಆಮೇಲೆ ಮದರ್ಸ್ ಡೇ ಇತ್ತಲ್ವ, ಸೊ ಅದರಿಂದ ಕೇಕ್ನ ತರಿಸ್ಬಿಟ್ಟು ಕೇಕ್ನ ಕಟ್ ಮಾಡಿ ಕೇಕೆಲ್ಲ ತಿಂದು ಜಾಲಿ ಮಾಡಾಯಿತು. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ನಿಮಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು ಆಲ್.